ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗಿನ ಹಲವೆಡೆ ವರುಣಾಸುರನ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಪೊನ್ನಂಪೇಟೆ ಪ್ರಾಥಮಿಕ ಶಾಲೆಯ ತಡೆಗೋಡೆ ಕುಸಿತವಾಗಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಯ ತಡೆಗೋಡೆ ಇದು. ಇನ್ನು ಶಾಲೆಯ ಸಮೀಪದಲ್ಲಿನ ಶೌಚಾಲಯಕ್ಕೂ ಕೂಡ ಹಾನಿಯಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಆದರೆ ಈ ತಡೆಗೋಡೆ ಈ ರೀತಿ ಕುಸಿತ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ, ಅಲ್ಲಿ ತಡೆಗೋಡೆಯ ಪಕ್ಕದ ಖಾಸಗಿ ನಿವೇಶನದಲ್ಲಿ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಕಾಮಗಾರಿಯಿಂದ ತಡೆಗೋಡೆಗೆ ಹಾನಿ ಆಗ್ತಾ ಇದೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಅಕಸ್ಮಾತ್ ಏನಾದರೂ ಈ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದರೆ ಶಾಲಾ ಕಟ್ಟಡಕ್ಕೂ ಕೂಡ ಹಾನಿಯಾಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ನೋಡಿ, ಈಗ ನಮ್ಮ ಶಾಲೆಯಲ್ಲಿ ಇವತ್ತು ನೆನ್ನೆಯ ಬಾರಿ ಮಳೆಯಲ್ಲಿ ನಮ್ಮ ಕಾಂಪೌಂಡು ಬಿದ್ದೋಗ್ಬಿಟ್ಟಿದೆ. ಮಕ್ಕಳು ಓಡಾಡೋ ಜಾಗ, ಅದರ ಹಿಂದುಗಡೆನೇ ಮಕ್ಕಳು ಮೇಯ್ನಾಗಿ ಯೂಸ್ ಮಾಡ್ತಾ ಇರುವಂಥ ಬಾತ್ರೂಮು ಎಲ್ಲ ಅಲ್ಲೇ ಇರೋದು. ಸಣ್ಣ ಸಣ್ಣ ಮಕ್ಕಳು ಟಾಯ್ಲೆಟು ಎಲ್ಲ ಅಲ್ಲೇ ಇರೋದು. ಅದನ್ನು ಇನ್ನೂ ಜಾರಿ ಬೀಳಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ಬೇಗ ಅದಕ್ಕೊಂದು ಪರಿಹಾರ ಮಾಡಬೇಕು. ಅದೇ ರೀತಿ ಇಂದು ಬೆಳಗ್ಗೆ ನನಗೆ ಈ ನಮ್ಮ ಶಾಲೆಯ ಒಂದು ತಡೆಗೋಡೆ ಕುಸಿದು ಬಿದ್ದ ವಿಷಯ ತಿಳಿದು ನಾನು ಶಾಲೆಗೆ 9 ಗಂಟೆಗೆ ಬಂದು ಎಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮಾನ್ ಹರೀಶ್ ಅವರಿಗೂ ಮಾಹಿತಿ ಕೊಟ್ಟು ಅವರು ಸ್ಥಳಕ್ಕೆ ಆಗಮಿಸಿದರು. ಹಾಗೆ ನಮ್ಮ ಎಸ್.ಡಿ.ಎಂ.ಸಿ ಅಧ್ಯಕ್ಷರಾದ ಶ್ರೀಮಾನ್ ಜುನೇದ್ ಅವರು ಆಗಮಿಸಿ ನಮ್ಮೊಂದಿಗಿದ್ದು ಎಲ್ಲ ತಡೆಗೋಡೆಯನ್ನು ವೀಕ್ಷಣೆ ಮಾಡಿ ಹಳೆಯ ಕೊಠಡಿಯ ಒಂದು ಹಾಲ್ 1936ರಲ್ಲಿ ಕಟ್ಟಿದಂಥ ಹಳೆಯ ಬಿಲ್ಡಿಂಗ್, ಅದನ್ನು ನಾವು ಈ ಹಿಂದೆ ನಾವು ಡೆಮಾಲಿಷ್ ಮಾಡೋಕ್ಕೆ ಪತ್ರವನ್ನು ಮನವಿಯನ್ನು ಕೊಟ್ಟಿದ್ದೀವಿ.